ಜಾತಿ ಗಣತಿಯ ವರದಿ ಪ್ರಹಸಕ್ಕೆ ಹೈಕಮಾಂಡ್ ಫುಲ್ ಗರಂ ಆಗಿದೆಯಂತೆ. ಸಿದ್ದರಾಮಯ್ಯ ಮೇಲೆ ಹೈಕಮಾಂಡ್ ಫುಲ್ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ. ಯಾಕೆ ಏನಾಯ್ತು ಜಾತಿ ಗಣತಿ ವಿಚಾರದಲ್ಲಿ? ಹೈಕಮಾಂಡೇ ಅಲ್ವಾ ಇಲ್ಲಿ ತನಕ ಜಾತಿ ಜನಗಣತಿ ಆಗ್ಬೇಕು ಅಂತ ಇದ್ದಿದ್ದು, ಇಲ್ಲಿ ಏನಾಯ್ತು ಅಂತ ನೋಡ್ತಾ ಹೋಗೋಣ. ಸೂಕ್ಷ್ಮ ವಿಚಾರವನ್ನ ಸೂಕ್ಷ್ಮವಾಗಿಯೇ ನಿಭಾಯಿಸಬೇಕಿತ್ತು. ಫೇಲ್ಯೂರ್ ಆದ್ರಿ ಅಲ್ಲಿ. ಸಿದ್ದರಾಮಯ್ಯ ಮೇಲೆ ಹೈಕಮಾಂಡ್ ಫುಲ್ ಬೇಸರವಾಗಿದೆಯಂತೆ. ಸೂಕ್ಷ್ಮ ವಿಚಾರವನ್ನ ಸೂಕ್ಷ್ಮವಾಗಿಯೇ ನಿಭಾಯಿಸಬೇಕಿತ್ತು. ಬಟ್ ಜಾತಿ ವರದಿ ಸಂಬಂಧ ಇನ್ನಷ್ಟು ನೀವು ಸೀರಿಯಸ್ ಆಗಬೇಕಾಗಿತ್ತು. ನೀವೇನ್ ಮಾಡ್ತಾ ಇದ್ದೀರಿ? ಎಚ್ಚರಿಕೆ ವಹಿಸಲಿಲ್ಲ. ಬಿಜೆಪಿಗೆ ಆಹಾರ ಆಗ್ಬಿಟ್ಟಿದ್ದೀರಾ. ಕಾಂಗ್ರೆಸ್ ಮೇಲ್ವರ್ಗದ ವಿರೋಧಿ ಅಂತ ಅಪಪ್ರಚಾರ ಮಾಡ್ತಾ ಇದೆ ಬಿಜೆಪಿ. ಟೈಮ್ ಸಿಕ್ಕಾಗ್ಲಿಲ್ಲ. ಈಗಾಗಲೇ ಇಂಥದ್ದೊಂದು ಪ್ರಚಾರವನ್ನ ಆರಂಭ ಮಾಡಿದೆ ಬಿಜೆಪಿ. ಇದನ್ನ ಟ್ಯಾಕಲ್ ಮಾಡೋ ಗೋಜಿಗಾದ್ರೂ ಯಾರಾದ್ರೂ ಹೋದ್ರೆ ಅಟ್ಲೀಸ್ಟ್ ನೀವು. ಮಂತ್ರಿಗಳು ಶಾಸಕರು ಬೇಕಾಬಿಟ್ಟಿ ಹೇಳಿಕೆ ಕೊಡ್ತಾ ಇದ್ದಾರೆ. ನಮ್ಮ ಪಕ್ಷದವರೇ ಜಾತಿ ಜನಗಣತಿ ಬಗ್ಗೆ ಬೇಕಾಬಿಟ್ಟಿ ಹೇಳಿಕೆ ಕೊಡ್ತಾ ಇದ್ದಾರೆ. ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಶಾಸಕರು ಮಂತ್ರಿಗಳು ಬಾಯಿಗೆ ಬಂದಂಗೆ. ನೀವು ನೋಡ್ಕೊಂಡು ಸುಮ್ಮನೆ ಇದ್ರಾ? ಏನ್ ಅರ್ಥ ಇದು? ಸಿಎಂ ಡಿಸಿಎಂ ನಡೆ ಬಗ್ಗೆ ಸುರ್ಜೇವಾಲಾ ಫುಲ್ ಗರಂ ಆಗಿದಾರಂತೆ. ಮೊನ್ನೆ ಬೆಲೆ ಏರಿಕೆ ಪ್ರತಿಭಟನೆ ಬಂದಾಗ ಸುರ್ಜೇವಾಲಾ ಬೇಸರ ವ್ಯಕ್ತಪಡಿಸಿದ್ರು. ಮತ್ತೊಂದ್ ಕಡೆ ಈಗ ಜಾತಿ ಜನಗಣತಿ ಇವರು ಇವತ್ತು ನಿನ್ನೆಯಿಂದ ಅಲ್ಲ, ಈ ಪ್ರಣಾಳಿಕೆಯಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಜನಗಣತಿಯನ್ನ ವರದಿಯನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇವರು ರಿಲೀಸ್ ಮಾಡಿರುವ ಟೈಮ್ ಇದೆಯಲ್ಲ, ಅದು ರೈಟ್ ಟೈಮ್ ಇದ್ದಂಗಿಲ್ಲ. ಸೂಕ್ಷ್ಮ ವಿಚಾರ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಿತ್ತು. ಆ ನಂಬರ್ಸ್ ಲೀಕ್ ಆಗ್ತಾ ಇದ್ದಂತೆ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳು ದಂಗೆ ಹೇಳೋಕೆ ಶುರು ಮಾಡ್ಬಿಡ್ತು. ಒಕ್ಕಲಿಗ ಲಿಂಗಾಯತರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ವು. ಬಿಜೆಪಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತು. ಏನಂತ? ಇವರು ಪ್ರಬಲ ಸಮುದಾಯಗಳನ್ನ ಕಡೆಗಣನೆ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಹಾಗಾಗಿ ಹೈಕಮಾಂಡ್ ನಿಮಗೆ ಸೂಕ್ಷ್ಮ ವಿಚಾರವನ್ನ ಹ್ಯಾಂಡಲ್ ಮಾಡಕ್ ಬರಲ್ವೇನ್ರಿ ಅಂತ ಬೈತಾ ಇದೆಯಂತೆ. ಇದನ್ನೆಲ್ಲ MLAಗಳು ಮಿನಿಸ್ಟ್ರುಗಳು ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಮಾಧ್ಯಮದವರಿಗೆ. ನೋಡ್ಕೊಂಡು ಸುಮ್ಮನೆ ಇದ್ರಾ? ಮೊನ್ನೆ ಬೆಲೆ ಏರಿಕೆ ಪ್ರತಿಭಟನೆಗೆ ಬಂದಾಗ ಕೂಡ ಸುರ್ಜೇವಾಲಾ ಅವರು ಬೇಸರವನ್ನು ವ್ಯಕ್ತಪಡಿಸೋದ್ರಂತೆ. ಜಾತಿ ಗಣತಿಯ ವರದಿಗೆ ಸಂಬಂಧಪಟ್ಟಂತೆ ಯಾಕೆ ಸಿಟ್ಟಾಗಿದ್ದಾರೆ ಅಂತ ನೋಡೋಣ. ವರದಿ ಬಗ್ಗೆ ಮೊದಲೇ ಮಾಹಿತಿಯನ್ನ ಪಡಿಬೇಕಿತ್ತು. ಮಾಡಿದ್ರಲ್ಲ ರಾಜ್ಯ ಕಾಂಗ್ರೆಸ್ನವರು. ಆರಂಭದಲ್ಲೇ ಮಾಡಿದ್ರು ಅದನ್ನ. ಅಂಕಿಅಂಶಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಬೇಕಿತ್ತು. ಯಾವ ಸಮುದಾಯ ಕೋಪಗೊಳ್ಳುತ್ತೆ ಇಂತಹ ಅಂಕಿಅಂಶವನ್ನ ರಿಲೀಸ್ ಮಾಡಿದ್ರೆ ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಪ್ರಿಪೇರ್ ಆಗಬೇಕಿತ್ತು ನೀವು. ಬಿಡುಗಡೆಗೂ ಮುನ್ನ ವರದಿ ಲೀಕ್ ಆಯ್ತಲ್ಲ, ಹೇಗೆ ಸೋಕಾಲ್ಡ್ ಲೀಕ್ ಅನ್ಬೋದು. ಬಟ್ ಇವರು ಜನರ ಒಪಿನಿಯನ್ ತಗೊಳಕ್ಕೆ ಹಿಂಗ್ ಮಾಡಿದ್ರ ಗೊತ್ತಿಲ್ಲ ನನಗೆ. ಸೋಕಾಲ್ಡ್ ಲೀಕ್ ಅಂತ ಇದ್ದಾರೆ. ಅದನ್ನ ಪ್ರಬಲ ಸಮುದಾಯಗಳನ್ನ ಸಮಾಧಾನ ಮಾಡಲಿಲ್ಲ. ಯಾಕೆ? ಅದೇ ಲಿಂಗಾಯತರು ಮತ್ತು ಒಕ್ಕಲಿಗರು ಒಂದೊಂದು ಕೋಟಿಗೂ ಜಾಸ್ತಿ ಇದ್ದಿದ್ದು 60-70 ಲಕ್ಷಕ್ಕೆ ಬಂದ್ರೆ ಮತ್ತೆ ಕೋಪಗೊಳ್ಳಲ್ವಾ? ಪರ ವಿರೋಧದ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕ್ಲಿಲ್ಲ. ಅದೇ ಪಕ್ಷದ ನಾಯಕರುಗಳೇ ಇದನ್ನು ಒಪ್ಪಲಿಲ್ಲ. ಇನ್ನು ಬೇರೆಯವ್ರು ಹೆಂಗ್ ಒಪ್ತಾರೆ? ರಾಜ್ಯದ ಜನ ಒಪ್ತಾರಾ? ಪ್ರಬಲ ಸಮುದಾಯಗಳು ಒಪ್ಪುತ್ವಾ? ಬಿಜೆಪಿ ಒಪ್ಪುತ್ತಾ? ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದ್ರು ಕೂಡ ಸುಮ್ಮನೆ ಯಾಕಿದ್ರಿ ಅಂತ ಕೇಳ್ತಾ ಇದ್ದಾರೆ. ಈಗ ಪಾಪ ಪ್ರಬಲ ಸಮುದಾಯದ ಲೀಡರ್ಸ್ಗಳಿಗೆ ಧರ್ಮ ಸಂಕಟ. ಈ ಕಡೆ ಹೈಕಮಾಂಡ್ ಅಥವಾ ಪಕ್ಷವನ್ನ ನೋಡ್ತಾರ, ಸಮುದಾಯದ ಜನರನ್ನ ನೋಡ್ತಾರ, ಸಮುದಾಯದ ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾರ. ಹಂಗ ಆಗ್ಬಿಟ್ಟಿತ್ತು ಅವ್ರ ಪರಿಸ್ಥಿತಿ. ಸುರ್ಜೇವಾಲಾ ಯಾಕೆ ಸಿಟ್ಟಾಗಿದ್ರು ಅಂತ ಗಮನಿಸ್ತಾ ಇದ್ದೀವಿ. ಅಂಕಿಅಂಶಗಳ ಬಗ್ಗೆ ಮೊದಲೇ ಮಾಹಿತಿನ ಪಡ್ಕೊಳ್ಬೇಕಿತ್ತು ನೀವು. ಇನ್ನು ಕ್ಯಾಬಿನೆಟ್ ನಲ್ಲಿ ಅದು ರಿಪೋರ್ಟ್ ನ ಓಪನ್ ಮಾಡೋಕ್ಕಿಂತ ಮುಂಚೆಯೇ ಲೀಕ್ ಆಗ್ಬಿಡ್ತಲ್ಲ. ಹೆಂಗ್ ಲೀಕ್ ಆಯ್ತು? ಬಿಜೆಪಿ ಇದನ್ನೇ ತಗೊಂಡೀಗ ಅಸ್ತ್ರ ಮಾಡ್ಕೊಂಡಿದೆ. ನಾವು ಪ್ರಬಲ ಸಮುದಾಯದ ವಿರೋಧಿಗಳು ಅಂತ ಪ್ರೊಜೆಕ್ಟ್ ಮಾಡಕ್ ನೋಡ್ತಾ ಇದ್ದಾರೆ. ಇದಕ್ಕೆಲ್ಲ ಯಾಕೆ ಅವಕಾಶ ಮಾಡಿಕೊಟ್ರಿ? ಮತ್ತೆ ಮಾಧ್ಯಮಗಳು ಲೋಗೋ ತಂದ ತಕ್ಷಣ ನಮ್ಮ ಪಕ್ಷದ MLAಗಳು ಮಿನಿಸ್ಟರ್ಗಳೇ ಬಾಯಿಗೆ ಬಂದಂಗೆ ಹೇಳಿಕೆಯನ್ನ ಕೊಟ್ರಿ ನೀವು. ಯಾಕೆ? ಸೂಕ್ಷ್ಮವಾದ ವಿಚಾರ ಸರಿಯಾಗಿ ಹ್ಯಾಂಡಲ್ ಮಾಡಕ್ ಬರ್ಲಿಲ್ವಾ ನಿಮ್ಗೆ ಅಂತ ಇದೀಗ ಹೈಕಮಾಂಡ್ ಸಿಎಂ ಮತ್ತು DCM ಮೇಲೆ ಗರಂ ಆಗಿದೆಯಂತೆ, ಕೋಪಗೊಂಡಿದೆಯಂತೆ. ಜಾತಿ ಜನಗಣತಿ ಪ್ಲಸ್ ಆಗುತ್ತೆ ಅಂತ ಅಂದ್ಕೊಂಡಿತ್ತೆ ನಾವು ಕಾಂಗ್ರೆಸ್ ಪಕ್ಷ. ನನಗೆ ಪರವಾಗಿ ನಿಂತ್ಕೊಳ್ಳುತ್ತೆ ಸಮುದಾಯದವರು ಅಂತ ಅಂದ್ಕೊಂಡಿದ್ರೇನೋ, ಎಲ್ಲ ಉಲ್ಟಾ ಆಗೋಗ್ಬಿಡ್ತು. ಹಿಂದುಳಿದ ವರ್ಗದವೇನೋ ಇದನ್ನು ಒಪ್ಕೊಳ್ಳೋಕೆ ರೆಡಿ ಇದ್ದಾವೆ. ಬಟ್ ಪ್ರಬಲ ಸಮುದಾಯ ಅಂತ ಕರೆಸ್ಕೊಳ್ಳೋ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಬೇಡವೇ ಬೇಡ ಇದು ಅಂತಿದ್ದಾವೆ. ಬಿಜೆಪಿ ಕೂಡ ಇದನ್ನು ಬಹಳ ಅದ್ಭುತವಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ, ನೋ ಡೌಟ್ ಅದರಲ್ಲಿ. ಹೀಗಿರುವಾಗ ಇವರು ಪ್ರಣಾಳಿಕೆಯಲ್ಲಿ ಅಂಶವನ್ನ ಮೆನ್ಷನ್ ಮಾಡಿದ್ರು, ರೈಟ್ ಟೈಮ್ಗೆ ಇದನ್ನ ಪ್ರೊಡ್ಯೂಸ್ ಮಾಡಲಿಲ್ಲ, ಅಂದರೆ ರಿಲೀಸ್ ಮಾಡಲಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿ ಗಮನಿಸ್ಬೋದು ನಾವಿಲ್ಲಿ. ಆಮೇಲೆ ಇವರಲ್ಲೇ ಅದಕ್ಕೆ ಒಗ್ಗಟ್ಟಿರಲಿಲ್ಲ. ಇವರ ಪಕ್ಷದಲ್ಲೇ ಪ್ರಬಲ ಸಮುದಾಯದ ಲೀಡರ್ಸ್ಗಳು ಇದು ಸರಿನೇ ಇಲ್ಲ, ಅವೈಜ್ಞಾನಿಕ ಅಂತ ಅವರೇ ಹೇಳಿದ್ರು. ಬಿಜೆಪಿ ಅವರು ಹೇಳೋದ್ರಲ್ಲಿ ಏನು ಹೊಸದಿದೆ? ಕಾಂಗ್ರೆಸ್ನವರೇ ಹೇಳಿದ್ರಲ್ಲ.
ಹೀಗಿರುವಾಗ ಆ ಸಮುದಾಯದ ಜನ ಹೆಂಗೆ ಒಪ್ಕೊಳ್ತಾರೆ? ನಾಯಕರುಗಳೇ ಒಪ್ಕೊಳ್ತಾ ಇಲ್ಲ, ಆ ಪಕ್ಷದವರೇ ಒಪ್ಕೊಳ್ತಿಲ್ಲ ಅಂದಾಗ ಸಮುದಾಯದ ಜನ ಹೇಗೆ ಒಪ್ಕೊಳ್ತಾರೆ? ಸೊ ಇದೀಗ ನೂರಾರು ಕೋಟಿ ಖರ್ಚು ಮಾಡಿಸಿದಂತಹ ಜಾತಿ ಜನಗಣತಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ, ಒಳ್ಳೆ ಅಸ್ತ್ರ ಸಿಕ್ಕಂಗಾಗುತ್ತೆ ಅಂದ್ಕೊಂಡಿದ್ರು. ಎಲ್ಲ ಉಲ್ಟಾ ಹೊಡೆದಂಗೆ ಆಗ್ತಾ ಇದೆ. ರೈಟ್ ಟೈಮಿಗೆ ಇವರು ಅದನ್ನು ರಿಲೀಸ್ ಮಾಡಲಿಲ್ವಾ ಅಂತ ಆರಂಭದಲ್ಲೇ ವಿಘ್ನಗಳು ಕೇಳಿ ಬರ್ತಾ ಇತ್ತು. ಜಾತಿ ಜನಗಣತಿ ಬೇಡವೇ ಬೇಡ, ಓಬಿರಾಯನ್ ಕಾಲದ್ದು, ಅವೈಜ್ಞಾನಿಕವಾಗಿದ್ದು, ಎಷ್ಟೋ ಕಡೆ ಸ್ಯಾಂಪಲ್ಸೇ ಕಲೆಕ್ಟ್ ಆಗಿಲ್ಲ, ಸುಮ್ಮನಿರೋಣ ಸರ್ ಸುಮ್ಮನಿರೋಣ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಇದಕ್ಕೆ ಬೇಡ ಇವಾಗ ಸದ್ಯಕ್ಕೆ ಅಂತ. ಬಟ್ ಕೇಳಿಲ್ಲ ಸಿದ್ದರಾಮಯ್ಯ ಅವರು. ಕ್ಯಾಬಿನೆಟ್ನಲ್ಲಿ ರಿಲೀಸ್ ಮಾಡೇ ಬಿಡ್ತೀವಿ ಅಂತ ಹೋದ್ರು. ಈಗ ಏನಾಯ್ತು? ಬರೀ ಜನರ ಕೋಪಕ್ಕೆ ಗುರಿ ಆಗ್ತಿಲ್ಲ, ಹೈಕಮಾಂಡ್ ಕೂಡ ಕ್ಯಾಕರ್ಸ್ ಮಕ್ಕಕ್ಕೆ ಕುಗಿತಾ ಇದೆಯಂತೆ. ಇವಾಗೊಂದು ಹ್ಯಾಂಡಲ್ ಮಾಡಕ್ ಬರಲ್ವೇನ್ರಿ ಇದನ್ನ ಅಂತ ಹೈಕಮಾಂಡ್ ಇದೀಗ ಅಸಮಾಧಾನ ಇದ್ದಿದೆ ಸಿಎಂ ವಿರುದ್ಧ, ಡಿ.ಸಿ.ಎಂ ವಿರುದ್ಧ. ಬಿಜೆಪಿ ಅವರು ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಿರ್ಲಿ, ಆ ಪಕ್ಷದವರೇ ಇದನ್ನ ಸಹಿಸಲಿಲ್ಲ, ಈ ನಂಬರ್ಸ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇನ್ನು ಬೇರೆಯವ್ರು ಯಾಕೆ ಒಪ್ಕೊಳ್ತಾರೆ? ಜನರು ಯಾಕೆ ಒಪ್ಕೊಳ್ತಾರೆ? ಒಬ್ರಿಗೊಂದು ತಾರತಮ್ಯ ಮಾಡಿದ್ದೀರಿ ಅನ್ನುವಂಥದ್ದು ಈಗ ಆಲ್ರೆಡಿ ಜನರ ಬಾಯಲ್ಲಿ ಓಡಾಡ್ತಾ ಇದೆ ಆ ಮಾತುಗಳು. ಸಿದ್ದರಾಮಯ್ಯ ಮೇಲೆ ಹೈಕಮಾಂಡ್ ಫುಲ್ ಗರಂ ಆಗಿದೆ ಇದೇ ಜಾತಿ ಜನಗಣತಿಯ ಬಗ್ಗೆ. ಹಂಗೆ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಬರೀ ಕರ್ನಾಟಕದಲ್ಲ ದೇಶಾದ್ಯಂತ ಈ ಜಾತಿ ಜನಗಣತಿ ಅನ್ನೋದು ಆಗಬೇಕು ಅಂತ ಓಡಾಡ್ಕೊ ಬರ್ತಾ ಇದ್ದಾರೆ, ಮೈಕ್ ಹಿಡ್ಕೊಂಡು ಹೇಳ್ಕೊಂಡು. ನಮ್ಮ ರಾಜ್ಯದಲ್ಲಿ ಆಗಿದೆ, ಬಟ್ ಅದನ್ನ ರಿಲೀಸ್ ಮಾಡೋ ಟೈಮಲ್ಲಿ ಇಂಥ ಎಡ್ವರ್ಟ್ ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ. ಇವರು ಪೂರ್ವ ತಯಾರಿನ ಮಾಡ್ಕೊಳ್ಳಿಲ್ಲ, ಜನರಿಗೊಂದು ಮೈಂಡ್ ಸೆಟ್ಟನ್ನು ರೆಡಿ ಮಾಡಬೇಕಿತ್ತು. ನೋಡಿ, ಇದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇರುವಂತಹ ರಿಪೋರ್ಟ್, ಮತ್ತು ಇದರಲ್ಲಿ ಕೆಲವೊಂದು ಬದಲಾವಣೆಗಳು ಬೇಕು ಅಂದರೆ ನಾವು ತರ್ತೀವಿ, ಹಿಂಗೆ ತಗೊಂಡೋಗಿ ಅನುಷ್ಠಾನ ಏನು ಮಾಡಲ್ಲ ಅಂತ ಸ್ವಲ್ಪ ಜನರನ್ನ ರೆಡಿ ಮಾಡಬೇಕಿತ್ತು. ಬಟ್ ಮಾಡಿದ್ರಾ? ಇಲ್ಲ, ಎಡವುದ್ರು. ಸರ್ ರಿಯಾಕ್ಟ್ ಪೆಟ್ಟು ತಿಂತಾ ಇದ್ದಾರೆ. ಈಗ ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ವೀರೇಶ್. ಈ ಜಾತಿ ಜನಗಣತಿ ಅನ್ನೋದು ಕಾಂಗ್ರೆಸ್ಗೆ ಒಂದು ರೀತಿ ಬಿಸಿ ತುಪ್ಪ ಆಗ್ಬಿಟ್ಟಿದ್ಯಾ ಅಂತ. ರಿಲೀಸ್ ಮಾಡ್ತೀವಿ ಅಂದ್ರು ರಿಲೀಸ್ ಮಾಡಿದ್ರು, ಬಟ್ ಈಗ ನುಂಗೋಂಗೂ ಇಲ್ಲ ಉಗುಳೋಂಗೂ ಇಲ್ಲ, ಹಂಗಾಗ್ಬಿಟ್ಟಿದ್ಯಾ ಅಂತ ಅಲ್ವಾ? ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ಖಂಡಿತವಾಗಿಯೂ ಹೌದು. ಯಾಕಂತಂದರೆ ಜಾತಿ ಗಣತಿಯ ವರದಿ ಬಹಿರಂಗ ಆದ ಬಳಿಕ ಸಾಕಷ್ಟು ಕಾಂಗ್ರೆಸ್ ನಾಯಕರುಗಳಿಗೆ ಇದನ್ನು ಒಪ್ಕೊಳ್ಳಿಕ್ಕೂ ಆಗ್ತಿಲ್ಲ, ಬಹಿರಂಗವಾಗಿ ಅದನ್ನು ವಿರೋಧ ಮಾಡಲಿಕ್ಕೂ ಆಗಲಾರದಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ನಾಯಕರದ್ದು ಆಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಜಾತಿ ಗಣತಿಯ ವರದಿಯ ಅಂಕಿ ಸಂಖ್ಯೆಗಳು ಸೋರಿಕೆ ಆದ ಬಳಿಕ ಪ್ರಬಲ ಸಮುದಾಯಗಳು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಹೀಗಾಗಿನೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಸಾಕಷ್ಟು ಗರಂ ಆಗಿರುವಂಥದ್ದು. ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಡೆ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂತಂದ್ರೆ ಜಾತಿ ಗಣತಿಯ ವರದಿ ಸಾಕಷ್ಟು ಸೀರಿಯಸ್ ವಿಚಾರ ಆಗಿತ್ತು, ಆದರೆ ಇದನ್ನು ನೀವು ಯಾಕೆ ಪ್ರಮುಖವಾಗಿ ಮತ್ತು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನೋ ಒಂದು ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಸಿಎಂ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡಿರುವಂಥದ್ದು. ನಿಮಗೆ ಈಗಾಗಲೇ ಜಾತಿ ಗಣತಿ ವರದಿ ಬಹಿರಂಗ ಆಗುತ್ತೆ ಅಂತ ಗೊತ್ತಿತ್ತು, ಆದರೂ ಸಹ ನೀವು ಮೊದಲಿಗೆ ಯಾಕೆ ಆಯೋಗದ ಅಧ್ಯಕ್ಷರ ಜೊತೆಗೆ ಚರ್ಚೆಯನ್ನು ಮಾಡಲಿಲ್ಲ? ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು, ಮುಂದೆ ಯಾವ್ಯಾವ ಸಮುದಾಯಗಳಿಂದ ಏನೇನೆಲ್ಲ ವಿರೋಧಗಳು ಬರ್ಬೋದು ಮತ್ತು ಪ್ಲಸ್ ಮೈನಸ್ಗಳ ಬಗ್ಗೆ ನೀವು ಯಾಕೆ ಚಿಂತನೆಯನ್ನು ಮಾಡಲಿಲ್ಲ ಅನ್ನೋ ಒಂದು ಯೋಚನೆಯನ್ನು ಸಹ ಈಗಾಗಲೇ ಹೈಕಮಾಂಡ್ ಹೇಳಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಮೊನ್ನೆ ನಡೆದಂಥ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ಅಧಿವೇಶನದಲ್ಲೂ ಸಹ ಸ್ಪಷ್ಟವಾಗಿ ಹೇಳಿತ್ತು, ನಾವು ಜಾತಿ ಗಣತಿಯ ವರದಿಯ ಪರವಾಗಿ ನಿಂತ್ಕೋಬೇಕು, ಪ್ರಣಾಳಿಕೆಯಲ್ಲೂ ಸಹ ನಮಗೆ ಜಾತಿ ಗಣತಿಯ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದೀವಿ, ಹೀಗಾಗಿ ನೀವು ಜಾತಿ ಗಣತಿಯ ವರದಿಯ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಸೀರಿಯಸ್ನೆಸ್ ಆಗಲಿಲ್ಲ ಅನ್ನೋ ಒಂದು ಆಕ್ಷೇಪವನ್ನು ಹೈಕಮಾಂಡ್ ನಾಯಕರುಗಳು ಸಿಎಂ ಸಿದ್ದರಾಮಯ್ಯನವರ ಮುಂದಿಟ್ಟಿರುವಂಥದ್ದು. ಅದಾದ ಬಳಿಕ ಸಚಿವ ಸಂಪುಟದಲ್ಲೂ ಸಹ ಸಚಿವರುಗಳು ಸಹ ಬಹಿರಂಗವಾಗಿ ವಾಗ್ವಾದವನ್ನು ನಡೆಸಿಕೊಂಡ್ರು ಮತ್ತು ಸಮುದಾಯಗಳ ಪರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರೋದು ಹೈಕಮಾಂಡ್ ನಾಯಕರುಗಳ ಆಕ್ಷೇಪಕ್ಕೆ ಕಾರಣವಾಗಿರುವಂಥದ್ದು. ನೀವು ಸಚಿವರುಗಳ ಮೇಲೆ ಯಾಕೆ ಹಿಡಿತವನ್ನು ಇಟ್ಕೊಂಡಿಲ್ಲ, ಸಚಿವರುಗಳನ್ನು ಯಾಕೆ ಕಂಟ್ರೋಲಲ್ಲಿ ಇಟ್ಕೊಳ್ತಾ ಇಲ್ಲ, ಸಚಿವರುಗಳು ಯಾಕೆ ಬೇಕಾಬಿಟ್ಟಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ನೀವು ಅವರನ್ನು ಯಾಕೆ ಸಮಾಧಾನ ಪಡಿಸುವಲ್ಲಿ ವಿಫಲರಾದ್ರಿ ಅನ್ನೋ ಒಂದು ಪ್ರಶ್ನೆಗಳನ್ನು ಸಹ ಹೈಕಮಾಂಡ್ ನಾಯಕರು ಎತ್ತಿರುವಂಥದ್ದು. ವಿದ್ಯಾ, ಎಲ್ಲವೂ ಸರಿಯಾಗಿ ಹೋಗ್ತಾ ಇತ್ತಲ್ಲ ವೀರೇಶ್? ಈಗ ಜಾತಿ ಜನಗಣತಿಯ ವಿಚಾರವನ್ನ ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿದ್ರು, ರಿಲೀಸ್ ಮಾಡ್ತಾರೆ ಅಂತ ಮಾಹಿತಿ ಇತ್ತು, ರಿಲೀಸ್ ಮಾಡಿದ್ರು, ಬಟ್ ಎಲ್ಲ ಹಾದಿ ತಪ್ಪಿತು. ಯಾಕೆ ಇದ್ರ ಬಗ್ಗೆ ಜನರು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಆ ಪಕ್ಷದವರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು, ಎಲ್ಲ ಹಾದಿ ತಪ್ಪಿತು ಈ ಜನಗಣತಿಯ ರಿಪೋರ್ಟ್ ಅಂತ ನಿಮ್ಗನ್ಸುತ್ತೆ? ಖಂಡಿತವಾಗಿಯೂ ಮೊದಲಿಗೆ ಹೇಳಬೇಕನ್ನೋದಾದರೆ ಈ ಜಾತಿ ಗಣತಿ ಆಗಿರುವಂಥದ್ದು ಸುಮಾರು 10 ವರ್ಷಗಳ ಹಿಂದೆ. ಆದರೆ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳಿಂದನೂ ಸಹ ನಾವು ಜಾತಿ ಗಣತಿಯ ವರದಿಯನ್ನು ಬಹಿರಂಗ ಮಾಡ್ತೀವಿ, ಅಂಕಿ ಸಂಖ್ಯೆಗಳನ್ನು ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳೇನಿದ್ವು ಆ ಸಿದ್ಧತೆಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಳ್ಳಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಆಯೋಗದ ಆ ವರದಿಯನ್ನು ರಚನೆ ಮಾಡಿರ್ತಕ್ಕಂಥವ್ರು ಮತ್ತು ಆ ವರದಿಯನ್ನು ಸಿದ್ಧಪಡಿಸಿರೋರ ಜೊತೆಗೆ ಏನೆಲ್ಲ ವರದಿಗಳ ಅಲ್ಲಿ ಇದೆ ಅನ್ನೋ ಸೂಕ್ಷ್ಮವಾದಂಥ ಮಾಹಿತಿಯನ್ನು ಸಹ ತೆಗೆದುಕೊಳ್ಳುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಡವಿದ್ರ ಅನ್ನೋ ಒಂದು ಪ್ರಶ್ನೆಯೂ
ಸಹ ಇದೀಗ ಕಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ವರದಿ ಬಹಿರಂಗ ಆಗ್ತಿದ್ದಂತೆ ಮತ್ತು ಆ ವರದಿ ಸೋರಿಕೆ ಆಗ್ತಿದ್ದಂತೆ ಪ್ರಬಲ ಸಮುದಾಯಗಳು ಬಹುದೊಡ್ಡದಾದಂಥ ಧ್ವನಿಯನ್ನು ಎತ್ತಿ ಆ ವರದಿಯನ್ನು ನಾವು ಒಪ್ಕೊಳ್ಳಿಕ್ಕೆ ತಯಾರೇ ಇಲ್ಲ, ಆ ವರದಿಯನ್ನು ತಿರಸ್ಕಾರ ಮಾಡಿ ಅನ್ನೋ ಒಂದು ಆಕ್ಷೇಪಗಳು ಕೇಳಿ ಬರ್ತಾ ಇದ್ರೂ ಸಹ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸಾಕಷ್ಟು ಸೂಕ್ಷ್ಮತೆಯನ್ನು ಕಾಯ್ದುಕೊಳ್ಬೇಕಾಗಿತ್ತು. ಯಾಕಂತಂದ್ರೆ ಜಾತಿಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇದು ಬಹುದೊಡ್ಡದಾದಂಥ ಸೂಕ್ಷ್ಮವಾದಂಥ ವಿಚಾರ. ಈ ಹಿಂದೆನೂ ಸಹ ಲಿಂಗಾಯತ ಮತ್ತು ವೀರಶೈವ ಪ್ರತ್ಯೇಕ ಧರ್ಮವನ್ನು ಮಾಡಿದಂಥ ಸಂದರ್ಭದಲ್ಲೂ ಸಹ ಕಾಂಗ್ರೆಸ್ ಬಹುದೊಡ್ಡದಾದಂಥ ಪೆಟ್ಟನ್ನು ತಿಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೂಕ್ಷ್ಮತೆಯನ್ನು ಕಾಯ್ದುಕೊಳ್ಳದೆ ಇರೋದಕ್ಕೆ ಹೈಕಮಾಂಡ್ ನಾಯಕರುಗಳು ಆಕ್ಷೇಪವನ್ನು ವ್ಯಕ್ತ ಇರುವಂಥದ್ದು. ವಿದ್ಯಾ, ಈ ಜಾತಿ ಜನಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಹೋಮ್ವರ್ಕ್ ಸರಿಯಾಗ್ಲಿಲ್ವಾ ಅಂತ ಈಗ ಪ್ರಮುಖ ಕಾರಣನೇ ಏನ್ ಹೇಳಿ ವೀರೇಶ್? ಇದು ಓಬಿರಾಯನ್ ಕಾಲದ್ದು 10 ವರ್ಷದ ಹಿಂದಿಂದು ಅಂತಾರೆ. ಹಾಗಾದ್ರೆ ಜಾತಿ ಜನಗಣತಿ ಹಿಂದೆ ಆಗಿರೋದು ಯಾವಾಗ? ಬ್ರಿಟಿಷರು ಮಾಡೋಗಿರೋದು, ಅದನ್ನೇ ಒಪ್ಕೊಂಡಿದೀವಿ. 10 ವರ್ಷದ ಹಿಂದೆ ಒಪ್ಕೊಳಕ್ ಆಗಲ್ವಾ ಅಂತ ಒಬ್ರು ತಿರ್ಗಿ ಉತ್ತರ ಕೊಟ್ಟಿದ್ರು. ಬಹುಶಃ ಇದು ಇಲ್ಲಿ ತನಕ ಹೋಗ್ತಿರ್ಲಿಲ್ವಾ ಅಂತ. ಅವ್ರ ಹೋಮ್ವರ್ಕ್ ಸರಿಯಾಗ್ಲಿಲ್ವಾ ಸರ್ಕಾರದ್ದು? ಏನ್ ಅನ್ಸುತ್ತೆ ನಿಮ್ಗೆ? ಖಂಡಿತವಾಗಿಯೂ ನೀವು ಹೇಳಿದ ಹಾಗೆ ಕಾಂಗ್ರೆಸ್ ಸರ್ಕಾರದ ಹೋಮ್ವರ್ಕ್ ಮಾತ್ರ ಈ ವಿಚಾರದಲ್ಲಿ ಆಗಲೇ ಇಲ್ಲ. ಯಾಕಂತಂದರೆ 15 ವರ್ಷಗಳ ಹಿಂದೆ ಈ ಜಾತಿ ಗಣತಿ ಆಗಿತ್ತು. 2 ವರ್ಷಗಳ ಹಿಂದನೂ ಸಹ ಅವರು ವರದಿಯನ್ನು ಬಹಿರಂಗ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಸರ್ಕಾರಕ್ಕೆ ಒಂದು ಗುಪ್ತಚರ ಇಲಾಖೆಯ ಮೂಲಕ ಆ ವರದಿಯಲ್ಲಿ ಏನೆಲ್ಲ ಮಾಹಿತಿಗಳಿವೆ ಅನ್ನೋ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳಿತ್ತು. ಅದರ ಜೊತೆಗೆ ಆ ವರದಿಯನ್ನು ಸಿದ್ಧಪಡಿಸಿರ್ತಕ್ಕಂಥ ಅಧ್ಯಕ್ಷರುಗಳೇನಿದ್ರು, ಆಯೋಗದವರಿದ್ದರು, ಅವರ ಬಳಿ ಸೂಕ್ಷ್ಮವಾದಂಥ ಮಾಹಿತಿಯನ್ನು ಆದರೂ ಕಲೆ ಹಾಕಲಿಕ್ಕೆ ಸಾಧ್ಯತೆ ಇತ್ತು. ಅದಾದ ಬಳಿಕ ವರದಿ ಕ್ಯಾಬಿನೆಟಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸಚಿವರುಗಳು ಸಹ ಈ ವರದಿ ಎಲ್ಲೂ ಸಹ ಬಹಿರಂಗ ಆಗದಂತೆ ನೀವು ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಕಟ್ಟಪ್ಪಣೆಗಳನ್ನು ಕೊಟ್ಟಿದ್ರೆ ಎಲ್ಲೂ ಸಹ ಈ ವರದಿ ಸೋರಿಕೆ ಆಗ್ತಾ ಇದ್ದಿದ್ದಿಲ್ಲ. ಹೀಗಾಗಿನೇ ಇದೇ ವಿಚಾರವೇ ಇದೀಗ ಹೈಕಮಾಂಡ್ನ ಆಕ್ಷೇಪಕ್ಕೆ ಕಾರಣವಾಗ್ತಾ ಇರುವಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಒಂದಂತೂ ನಿಜ, ಈ ಜಾತಿ ಜನಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಎಡವಿದೆ, ಸರಿಯಾದ ಹೋಮ್ವರ್ಕ್ ಮಾಡ್ಕೊಂಡಿಲ್ಲ ಅವರು.